ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಾದ್ಯಂತ ಮನೆ, ದ್ವಿಚಕ್ರ ವಾಹನ, ದನಕರು ಹಾಗೂ ಕುರಿಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಆರೋಪಿಗಳನ್ನು ಶೀಘ್ರವೇ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲು ವಿಶೇಷ ತನಿಖಾ ತಂಡ ರಚಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೀಗ ಹಾಕಿದ ಮನೆಗಳು, ಬೈಕ್ಗಳು ಹಾಗೂ ಜಾನುವಾರುಗಳ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಜಾನುವಾರುಗಳ ಬೆಲೆ ಏರಿಕೆ ಆಗಿರುವ ಹಿನ್ನೆಲೆ ಅವುಗಳನ್ನು ಕಳವು ಮಾಡಿ ಮಾರಾಟ ಮಾಡುವ ಸಂಘಟಿತ ಜಾಲ ಕಾರ್ಯನಿರ್ವಹಿಸ್ತಾ ಇರುವ ಶಂಕೆ ವ್ಯಕ್ತವಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ಭಯದ ನಡುವೆ ಜೀವನ ನಡೆಸುವಂತಾಗಿದೆ ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಳ್ಳತನ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಹಚ್ಚಲು ಅನುಭವಿ ಹಾಗೂ ನುರಿತ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸಂಘಟಿತ ಕಳ್ಳರ ಜಾಲವನ್ನ ಬೇರು ಸಮೇತ ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮೇಲಿನ ವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಕಳ್ಳತನ ಪ್ರಕರಣಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಇತ್ತೀಚೆಗೆ ಬಳಿಚಕ್ರ ಗ್ರಾಮದಲ್ಲಿ ಮಧ್ಯರಾತ್ರಿ ಬೈಕ್ ಕಳ್ಳತನಕ್ಕೆ ಬಂದಿದ್ದ ಒಬ್ಬ ಆರೋಪಿಯನ್ನ ಗ್ರಾಮಸ್ಥರು ಧೈರ್ಯದಿಂದ ಬೆನ್ನಟ್ಟಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆಯನ್ನ ಉಲ್ಲೇಖ ಮಾಡಿದ ಅವರು ಗ್ರಾಮಸ್ಥರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಆದರೆ ಇತರ ಆರೋಪಿಗಳು ಪರಾರಿಯಾಗಿರುವ ಹಿನ್ನೆಲೆ ಆ ಪ್ರಕರಣದ ಹಿಂದಿರುವ ಸಂಪೂರ್ಣ ಜಾಲವನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಕೆಳಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡುವಂತೆ ಹಾಗೂ ಅಗತ್ಯ ಸುತ್ತಲೆ ಹೊರಡಿಸುವಂತೆ ಅವರು ಮನವಿ ಕೂಡ ಮಾಡಿದ್ದಾರೆ. ಮನವಿಯ ಪ್ರತಿಯನ್ನ ರಾಜ್ಯ ಗೃಹ ಸಚಿವರು, ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಹಾಗೂ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಗಾಗಿ ಹಾಗೂ ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ. ಬಳಚಕ್ರಿ ರಾತ್ರಿ 8ನೇ ತಾರೀಕು ರಾತ್ರಿ 12 ಗಂಟೆಗೆ ಬಂದು ಬೈಕ್ ಒಯ್ಯೋ ಟೈಮ್ಗೆ ಹಿಡಿದು ಕೇಸಿ ಕಟ್ಟಾಕೇಸಿ ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಒಪ್ಸಿವಿ 112 ಮಾಡ್ಕೇಸಿ ಒಪ್ಸಿದ ಮ್ಯಾಗ ಮುಂದೆ ಸರ್ಕಾರ ಇದನ್ನು ಭಾಳ ಜಾಗ್ರವಾಗಿ ನೋಡ್ಕೋಬೇಕು. ರೈತರು ಹೊಲ್ದಾಗ ದುಡ್ದು ಬರ್ತೀವಿ. ಇದು ನಮ್ಮ ಸಣ್ಣ ಮನೆಗಳು, ದನ, ಆಡು, ಕುರಿ, ಮರಿ ಇರ್ತಾವ. ನಾವು ದುಡ್ದು ಬಂದು ಮಕ್ಕಬೇಕಂದ್ರೆ ನೆಮ್ಮದಿಲ್ಲ. ದನ ಕಳವಾಗ್ಯಾವ, ಆಡು ಕಳವಾಗ್ಯಾವ, ಮನೆ ಕಳವಾಗ್ಯಾವ. ಏನಪ್ಪ ಅಂದ್ರೆ ಮನೆ ಮುಂದಿನ ಗಾಡಿ ನಾವು ಮಕ್ಕಂದಲೇ ಎತ್ಕೊಂಡು ಹೋಗ್ಯಾರ. ಏನಪ್ಪ ಅಂದ್ರೆ ಮನೆ ಮುಂದೆ ದನ ಕರ ನಾವು ಏನು ಕುರಿ ಮರಿಗಳು ಸಾಕಲಾರ್ದು ಬರ್ತು ಬಂದದ. ನಾಯಿ ಬೆಕ್ಕು ಮೊದಲು ಮಾಡಿ ಇಲ್ದಂಗೆ ಆಗ್ಯಾವ. ಅಂತ ಪರಿ ಕಳ್ಳರ ಮೂಲ ಆಗ್ಯಾರ. ಇದನ್ನ ಏನಾನ ಮಾಡಿ ಕಡಿವಾಣ ಹಾಕ್ಬೇಕ್ರಿ. ನಮ್ಗೆ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾದಗಿರಿ ಜಿಲ್ಲಾದ್ಯಂತ ದನ, ಕುರಿ ಮತ್ತು ಆಕಳ, ಎತ್ತುಗಳು ಮತ್ತು ಮನೆ ಕೀಲಿ ಹಾಕಿರ್ತಕ್ಕಂಥ ಮನೆ ಮತ್ತು ರೈತರಿಗೆ ಏನದ ಗಾಡಿಗಳನ್ನು ನಿರಂತರವಾಗಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ಲಕತ್ತವ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿ ರೈತರ ಸಂಘಟ ಹೋಗಿ ತಕ್ಷಣ ಏನಂತಂದ್ರೆ ಈ ಕಳ್ಳತನ ಆದಂಥ ಪ್ರಕರಣಗಳನ್ನು ಉನ್ನತ ಅಧಿಕಾರಿಗಳು ತಂಡ ಮಾಡಿಕೇಸಿ ಪತ್ತೆ ಹಚ್ಚಿ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ರೈತರು ದಿನನಿತ್ಯ ಅವ್ರ ಜಮೀನಿನಲ್ಲಿ ದುಡಿದು ಬಂದು ಮನೇಲಿ ನೆಮ್ಮದಿಯಾಗಿ ಇರಬೇಕಂದ್ರೆ ಇವ್ರಿಗೆ ನಿದ್ದೆ ಮಾಡ್ಲಾರ್ದಂಗೆ ಮಾಡಿ ರಾತ್ರಿ ಎಲ್ಲ ಕಳ್ಳತನಕ್ಕೆ ಹಾಕಿಸಿ ರಾತ್ರಿಗಿನ ಎದ್ದು ಕುಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಾಹರಣೆಗೆ ಬಳಿಚಕ್ರದಲ್ಲಿ ಮೊನ್ನೆ ಗಾಡಿ ಕಳವು ಮಾಡಕ್ಕೆ ಬಂದಂಥ ವ್ಯಕ್ತಿಗೆ ಹಿಡಲೆಕ್ಕ ರಾತ್ರಿಗೆಲ್ಲ 2 ತಾಸು ಅರಸಾಹಸಪಟ್ಟು ಅವ್ನು ಹಿಡಿದು ಕೇಸಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ಯಾರ. ಆದರೆ ಅಂಥ ಘಟನೆ ಮರುಕಳಿಸ್ಬಾರ್ದು. ಆ ಟೈಮ್ನಾಗ ಏನಾದರೂ ಸಿಟಿಗೇರಿ ಏನಾದರೂ ಘಟನೆ ಅದು ಮತ್ತೆ ತಪ್ಪಾಗ್ತದ. ಅದ್ರಸ್ಲಾಗ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಇದ್ರದ್ದೊಂದು ಕಳ್ಳತನ ಪ್ರಕರಣವನ್ನು ನಿಧಿಸಲು ಸಮಿತಿಯನ್ನು ರಚನೆ ಮಾಡಿಕೇಸಿ ಇವರಿಗೆ ಯಾವುದೇ ರೀತಿಯಂಥ ರೈತರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನನ್ನ ಮನವಿ. ಈ ಸಂದರ್ಭದಲ್ಲಿ ವೀರಭದ್ರಪ್ಪ, ಪರಸಪ್ಪ, ಈರಪ್ಪ ಗೌಡ, ಮಲ್ಲಿಕಾರ್ಜುನ, ಸಾಗಿಬಣ್ಣ, ಘನಶ್ಯಾಮ್, ಆಕಾಶ್, ಅಕ್ರಮ, ನಯೀಂ, ಅಜೀಜ್, ವೆಂಕಟೇಶ್, ಅಯ್ಯಣ್ಣ, ಬನ್ನಪ್ಪ, ಶರಣಪ್ಪ, ಗಣೇಶ್, ಸಲೀಂ, ಮಹೇಶ್, ವಿನೋದ್, ಮೌಲೇಶ್, ಅಜಯ್, ಕುಮಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.